ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಸ್ವಲ್ಪ ಡಿಫ್ರೆಂಟ್ ಆಗಿರೋದು. ಇದನ್ನು ಮಕ್ಕಳ ಲಂಚ್ ಬಾಕ್ಸು ಅಥವಾ ಬ್ರೇಕ್ಫಾಸ್ಟು ಅಥವಾ ಶಾಲೆಯಿಂದ ಸ್ಕೂಲಿಂದ ಮನೆಗೆ ಬಂದ ಮೇಲೆ ಈ ರೆಸಿಪಿನ ಮಾಡಿಕೊಡ್ಬೋದು. ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಮಕ್ಕಳಿಗೆ ಇಷ್ಟ ಆಗುತ್ತೆ. ಒಂದು ಪಾತ್ರೆಯಲ್ಲಿ ಸುಮಾರು 1.5 ಲೀಟರ್ಷ್ಟು ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕಾದಿದೆ, ಕುದಿಯಕ್ಕೆ ಬಂದಿದೆ. ಸ್ವಲ್ಪ ಉಪ್ಪು, ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಎಣ್ಣೆ. ಇದು ಪಾಸ್ತಾ. ಇವತ್ತಿನ ಸ್ಪೆಷಲು ಪಾಸ್ತಾ ಮಾಡ್ತಾಯಿದ್ದೀನಿ. 2 ವೆರೈಟಿ ಪಾಸ್ತಾನ ಉಪಯೋಗ ಮಾಡ್ತಾಯಿದ್ದೀನಿ. ಸುಮಾರು 250 ಗ್ರಾಮ್ಸಷ್ಟು ಪಾಸ್ತಾನ ಉಪಯೋಗ ಮಾಡ್ತಾಯಿದ್ದೀನಿ. ಇಬ್ಬರಿಗೆ ಸಾಕಾಗತ್ತೆ. ಈಗ ಪಾಸ್ತಾ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಸುಮಾರು 6 ರಿಂದ 7 ನಿಮಿಷ ಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, ಗ್ಯಾಸ್ ಸ್ಟವ್ನ ಹೈ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ. ಸುಮಾರು 6 ರಿಂದ 7 ನಿಮಿಷ ಆದಮೇಲೆ ಈಗ ಪಾಸ್ತಾ ಬೆಂದಿದೆ. ಇಮ್ಮಿಡಿಯೇಟಾಗಿ ತಕ್ಷಣವೇ ಬಿಸಿನೀರಿಂದ ತೆಗೆದುಬಿಡಬೇಕು, ಇಲ್ಲಾಂದರೆ ಪಾಸ್ತಾ ಓವರ್ ಕುಕ್ ಆಗೋಗುತ್ತೆ. ಇದು ಪಾಸ್ತಾನ ಬೇಯಿಸಿಟ್ಕೊಂಡಿದ್ನಲ್ಲ ಆ ನೀರು, ಅದರದ್ದು ಸ್ಟಾಕಿಂಗ್ ಇದು. ಇದನ್ನು ಎತ್ತಿಡಿ ಮುಂದೆ ಬೇಕಾಗುತ್ತೆ. ಈಗ ಬಿಸಿ ಬಿಸಿಯಾಗಿರೋ ಪಾಸ್ತಾ ಮೇಲೆ ತಣ್ಣೀರನ್ನ ಹಾಕೋಬೇಕು. ಈ ರೀತಿ ಮಾಡೋದ್ರಿಂದ ಓವರ್ ಕುಕ್ ಆಗಲ್ಲ. ಈಗ ಪಾಸ್ತಾ ರೆಡಿಯಾಗಿದೆ. ಇದಕ್ಕೆ ಗ್ರೇವಿನ ರೆಡಿ ಮಾಡ್ಕೋಬೇಕು. ಬಾಣಲೆ ಇಟ್ಕೊಂಡಿದ್ದೀನಿ. 1 ಚಮಚದಷ್ಟು, ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು ಎಣ್ಣೆ, ಬೆಣ್ಣೆ 1 ಟೇಬಲ್ ಸ್ಪೂನಷ್ಟು. ಈರುಳ್ಳಿನ ಸಣ್ಣದಾಗಿ ದಪ್ಪ ನಿಮಗೆ ಯಾವ ರೀತಿ ಇಷ್ಟ ಆ ರೀತಿಯಾಗಿ ಕಟ್ ಮಾಡ್ಕೋಬೋದು. ಇದು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಬೆಳ್ಳುಳ್ಳಿ ಹೆಸಳು, ಸುಮಾರು 10 ರಿಂದ 12 ಹೆಸಳಷ್ಟನ್ನ ಉಪಯೋಗ ಮಾಡಿದ್ದೆ. ಈ 2 ಪದಾರ್ಥಗಳನ್ನ 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. 2 ನಿಮಿಷ ಆದಮೇಲೆ ಇದು ಕ್ಯಾಪ್ಸಿಕಮ್. ನಿಮ್ಗೆ ಯಾವ ತರಕಾರಿ ಇಷ್ಟ ಆ ತರಕಾರಿನ ಉಪಯೋಗ ಮಾಡ್ಬೋದು. ಮನೇಲಿ ಯಾವುದಿದೆ ನೋಡಿ ಆ ತರಕಾರಿನ ಉಪಯೋಗ ಮಾಡಿ. ಹಸಿ ಬಟಾಣಿ, ಇದಕ್ಕೆ ಮುಸ್ಕಿನ ಜೋಳ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಥವಾ ಬೇರೆ ರೀತಿ ಕಲರ್ ಬೆಲ್ ಪೆಪರ್ಸ್ ಬರುತ್ತಲ್ಲ, ಅಂದರೆ ಬೇರೆ ಕಲರಿನ ಕ್ಯಾಪ್ಸಿಕಮ್ ಥರ ಬರುತ್ತಲ್ಲ, ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಎಲ್ಲೋ ಕೆಂಪುದು ಬರುತ್ತಲ್ಲ, ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಚಿಟಿಕೆಯಷ್ಟು ಉಪ್ಪು. ತರಕಾರಿಗಳನ್ನ ತುಂಬಾ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. 2 ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಸುಮಾರು 2 ರಿಂದ 3 ನಿಮಿಷ ಆದಮೇಲೆ ಬ್ಯಾಡಗಿ ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನಷ್ಟು, ಧನಿಯಾ ಪುಡಿ 1 ಟೇಬಲ್ ಸ್ಪೂನಷ್ಟು, ಇದು ಗರಂ ಮಸಾಲ ಸ್ವಲ್ಪ, ಆಮೇಲೆ ಮ್ಯಾಗಿ ಮಸಾಲ, ಈ ಮ್ಯಾಜಿಕ್ ಪುಡಿ ಅಂತ ಬರುತ್ತಲ್ಲ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಅಥವಾ ಪಾಸ್ತಾ ಮಸಾಲ ಸಿಗುತ್ತೆ ಅಂಗಡಿಗಳಲ್ಲಿ, ಪಾಸ್ತಾ ಮಸಾಲ ಪುಡಿ ಸಿಗುತ್ತೆ, ಅದನ್ನು ಕೂಡ ಉಪಯೋಗ ಮಾಡ್ಬೋದು. 1 ಟೇಬಲ್ ಸ್ಪೂನಷ್ಟು ತಂದೂರಿ ಮಯೋನೀಸ್ ಸಾಸ್. ಇದನ್ನು ಆಪ್ಷನಲ್ಲಾಗಿ ಇಟ್ಕೊಳ್ಳಿ, ಮನೇಲಿಲ್ಲ ಅಂದರೆ ಹಾಕ್ಕೊಳ್ಳಿಲ್ಲ ಅಂದರೆ. ಇದು ಟೊಮೆಟೊ ಪ್ಯೂರಿ, ಹಸಿ ಟೊಮೆಟೊನ ರುಬ್ಬಾಕ್ತಾ ಇರೋದು. 1 ದೊಡ್ಡ ಟೊಮೆಟೊನ ಉಪಯೋಗ ಮಾಡಿದ್ದೆ ಇದಕ್ಕೆ. ಉಪ್ಪನ್ನೊಮ್ಮೆ ಟೇಸ್ಟ್ ಮಾಡಿ ನೋಡಿ, ಕಡಿಮೆ ಇದ್ದರೆ ಉಪ್ಪನ್ನ ಹಾಕ್ಕೋಬೇಕು. ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು ಈ ಪದಾರ್ಥಗಳನ್ನೆಲ್ಲ ಹಾಕೊಂಡ್ಮೇಲೆ. ಈಗ ಗ್ರೇವಿ ರೆಡಿಯಾಗಿದೆ. ಇದಕ್ಕೆ 1-2 ಸೌಟಷ್ಟು ಪಾಸ್ತಾನ ಬೇಯಿಸಿಟ್ಟಿದ್ದಲ್ಲ ನೀರು, ಆ ನೀರನ್ನ ಉಪಯೋಗ ಮಾಡ್ತಾಯಿದ್ದೀನಿ. ಪಾಸ್ತಾ ಸ್ಟಾಕ್ ಅಂತ ಕರೆದ್ರೂ ಕೂಡ ತಪ್ಪಾಗೋದಿಲ್ಲ. ಬೇಯಿಸಿಟ್ಕೊಂಡಿರೋ ಪಾಸ್ತಾ ಚೆನ್ನಾಗಿ ಕಲಿಸ್ಕೋಬೇಕು. ಎಲ್ಲ ಆದಮೇಲೆ ಒಂದು ಸಲ ಟೇಸ್ಟ್ ಮಾಡಿ ನೋಡಿ, ಉಪ್ಪೇನಾದರೂ ಕಡಿಮೆ ಇದ್ದರೆ ಹಾಕೋಬೋದು. ಇದ್ರ ಮೇಲೆ ಚೀಸು, ನಾನು ಸ್ಲೈಸ್ ಚೀಸ್ನ ಉಪಯೋಗ ಮಾಡ್ತಾಯಿದ್ದೀನಿ. ಅಥವಾ ಅಮೂಲ್ದು ಬ್ಲಾಕ್ ಬರುತ್ತಲ್ಲ ಅದಿದ್ದರೆ ಅದನ್ನು ಕೂಡ ತುರಿದು ಉಪಯೋಗ ಮಾಡ್ಬೋದು. ಮುಚ್ಚಿಡಬೇಕು, ಒಂದು 5 ನಿಮಿಷ ಮುಚ್ಚಿಡಬೇಕು, ಎಲ್ಲ ಕರೆಕ್ಟಾಗಿ ಸೆಟ್ ಆಗಬೇಕು. 5 ನಿಮಿಷ ಆದಮೇಲೆ ಈಗ ಮಕ್ಕಳ ಫೇವ್ರೇಟ್ ವೆಜಿಟೇಬಲ್ ಪಾಸ್ತಾ ರೆಡಿಯಾಗಿದೆ. ಸಖತ್ ಟೇಸ್ಟಿಯಾಗಿರುತ್ತೆ. ಮಳೆಗಾಲದಲ್ಲಿ ಸ್ಕೂಲಿಂದ ಮಕ್ಕಳು ಮನೆಗೆ ಬಂದಮೇಲೆ ಬಿಸಿ ಬಿಸಿಯಾಗಿ ಮಾಡಿಕೊಡಿ, ಆರೋಗ್ಯಕರ ಕೂಡ. ಚೀಸ್ ಹಾಕ್ಕೊಳ್ಳೋದೇನು ಕಂಪಲ್ಸರಿ ಏನಿಲ್ಲ, ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಹಾಕ್ಕೊಳ್ಳೋದು, ಅದನ್ನು ಕೂಡ ಸ್ಕಿಪ್ ಮಾಡ್ಕೋಬೋದು. ತಂದೂರಿ ಮಯೋನೀಸ್ ಸಾಸ್ ಕೂಡ ಕಂಪಲ್ಸರಿ ಏನಿಲ್ಲ, ಅದನ್ನು ಆಪ್ಷನಲ್ಲಾಗಿ ಇಟ್ಕೊಳ್ಳಿ. ಅದಕ್ಕೆ ಬದಲಾಗಿ ಟೊಮೆಟೊ ಸಾಸ್ನ ಉಪಯೋಗ ಮಾಡ್ಬೋದು. ಮತ್ತೆಲ್ಲ ಪದಾರ್ಥಗಳು ನಿಮಗೆ ಮನೆಯಲ್ಲೇ ಸಿಗುತ್ತೆ. ಟ್ರೈ ಮಾಡಿ ನೋಡಿ ಒಂದು ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.